ಆತನ ಮೇಲೆ 5 ಕೇಸ್ ಇದೆ. 2 ಕೇಸ್ನಲ್ಲಿ ವಾರೆಂಟ್ ಕೂಡ ಜಾರಿಯಾಗಿತ್ತು. ಆದರೆ ವಕೀಲರಿಗೆ ಕೊಡೋಕೆ ಆತನ ಬಳಿ ಹಣ ಇರಲಿಲ್ಲ. ಅದಕ್ಕಾಗಿ ಆತ ದೇವಸ್ಥಾನದ ಒಳಗೆ ನುಗ್ಗಿ ಚಿನ್ನ ಬೆಳ್ಳಿ ವಸ್ತುಗಳನ್ನು ಕಳ್ಳತನ ಮಾಡಿದ್ದ. ಸದ್ಯ ಪವಿತ್ರ ಸ್ಥಳದಲ್ಲಿ ಪಾಪಕೃತ್ಯ ಎಸಗಿದವರು ಅಂಧರಾಗಿದ್ರೆ ಬೇರೆಯವರ ಮನೆಯ ಕೀಯನ್ನ ಸಲೀಸಾಗಿ ಓಪನ್ ಮಾಡಿ ಚಿನ್ನ ಎಗರಿಸಿದ್ದ ಖದೀಮ ಕೂಡ ಖಾಕಿ ಬಲೆಗೆ ಬಿದ್ದಿದ್ದಾನೆ. ಒಂದು ಬೆಳ್ಳಿಯ ತಟ್ಟೆ ಒಳಗೆ ಇಟ್ಟಿರುವ ಬಟ್ಟಲು, ಬೆಳ್ಳಿಯಲ್ಲೇ ಮಾಡಲಾದ ಬಸವನ ಮೂರ್ತಿ, ಭಕ್ತರಿಗೆ ಆಶೀರ್ವಾದ ಮಾಡಲು ಇಟ್ಟಿರುವ ಶಟಗೋಪ, ಚಿನ್ನದ ತಾಳಿ ಮತ್ತು ಕಾಸಿನ ಸರ, ದೇವಸ್ಥಾನದಲ್ಲಿ ಇರಬೇಕಾದ ಎಲ್ಲ ವಸ್ತುಗಳು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಇದಕ್ಕೆ ಕಾರಣ ಈ ಫೋಟೋದಲ್ಲಿ ಕಾಣ್ತಿರೋ ಆರೋಪಿ ಸಂಜಯ್. ವಕೀಲರಿಗೆ ಹಣ ನೀಡಲು ದೇವಸ್ಥಾನದಲ್ಲಿ ಕಳ್ಳತನ, ಕಾಂಪೌಂಡ್ ಜಂಪ್, ಶಟರ್ ಮುರಿದು ಕೈಚಳಕ. ಹೌದು, ಆರೋಪಿ ಸಂಜಯ್ ಮೇಲೆ ಈ ಹಿಂದೆ 3 ಕಳ್ಳತನ ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ 2 ಪ್ರಕರಣದಲ್ಲಿ ಇತ್ತೀಚೆಗೆ ಕೋರ್ಟಿಂದ ವಾರೆಂಟ್ ಕೂಡ ಜಾರಿಯಾಗಿತ್ತು. ಒಂದ್ ಕಡೆ ಬಂಧನದ ಭೀತಿ, ಮತ್ತೊಂದು ಕಡೆ ವಕೀಲರಿಗೆ ನೀಡಲು ಹಣ ಕೂಡ ಇರಲಿಲ್ಲ. ಇದರಿಂದ ಯೋಚನೆಗೆ ಒಳಗಾಗಿದ್ದವನಿಗೆ ಮತ್ತೆ ಕಳ್ಳತನದ ಉಪಾಯ ಬಂದಿದೆ. ಅದರಂತೆ ಮಾರ್ಚ್ 5ರಂದು ರಾತ್ರಿ ಯಲಹಂಕ ನ್ಯೂಟೌನ್ನ ಶ್ಯಾಮಲಾಪುರದಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಕಾಂಪೌಂಡ್ ಜಂಪ್ ಮಾಡಿದ ಆಸಾಮಿ ಶಟರ್ ಮುರಿದು ದೇವಸ್ಥಾನದ ಹುಂಡಿಯಲ್ಲಿದ್ದ ಹಣ ಹಾಗೂ ಚಿನ್ನ ಮತ್ತು ಬೆಳ್ಳಿ ಪೂಜಾ ಸಾಮಗ್ರಿ ಹೊತ್ತೊಯ್ದಿದ್ದಾನೆ. ಫಿಂಗರ್ ಪ್ರಿಂಟ್ ಇಂದ ಆರೋಪಿ ಗುರುತು ಪತ್ತೆ ಮಾಡಿದ ಯಲಹಂಕ ನ್ಯೂಟನ್ ಠಾಣಾ ಪೊಲೀಸರು ಸಂಜಯ್ನನ್ನ ಬಂಧಿಸಿ 15 ಬೆಳ್ಳಿ ಬಟ್ಟಲು, ಬೆಳ್ಳಿ ಹಸುವಿನ ವಿಗ್ರಹ, 1 ಬೆಳ್ಳಿ ಶಟಗೋಪ, ಬೆಳ್ಳಿ ಬಟ್ಟಲು, 4 ತಾಳಿ, ಕಾಸಿನ ಸರ ವಶಕ್ಕೆ ಪಡೆದಿದ್ದಾರೆ. ಬೀಗ ಹಾಕಿದ್ದ ಮನೆ ಟಾರ್ಗೆಟ್, ಫ್ಲವರ್ ಪಾಟ್, ಶೂಗಳೇ ಹಾಟ್ಸ್ಪಾಟ್. ಹೌದು, ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಆಸಾಮಿ ಮೂರ್ತಿ ಕಳ್ಳತನಕ್ಕಾಗಿ ಹೆಚ್ಚೇನು ರಿಸ್ಕ್ ತೆಗೆದುಕೊಳ್ತಿರ್ಲಿಲ್ಲ. ಮನೆ ಬಳಿ ಬಂದು ಶೂ, ಹೂಕುಂಡ, ಶೂ ಯಾರ್ಕ ಹುಡುಕ್ತಿದ್ದ. ಅಲ್ಲೇನಾದ್ರೂ ಮನೆ ಕೀ ಇಟ್ಟು ಹೋಗಿದ್ರೆ ಬಾಗಿಲು ಓಪನ್ ಮಾಡಿ ಸೀದಾ ಮನೆಯೊಳಗೆ ಹೋಗಿ ಮನೆಯಲ್ಲಿದ್ದ ಚಿನ್ನಾಭರಣ ಕಳ್ಳತನ ಮಾಡಿಕೊಂಡು ಹೋಗ್ತಿದ್ದ. ಅದೇ ರೀತಿ ಫೆಬ್ರವರಿ 28ರಂದು ಬಂಡೆಪಾಳ್ಯದ ಅಣ್ಣಮ್ಮನ ಪಾಳ್ಯದಲ್ಲಿರುವ ಮನೆ ಒಂದರಲ್ಲಿ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದ. ಸದ್ಯ ಆರೋಪಿಯನ್ನ ಬಂಧಿಸಿರುವ ಬಂಡೆಪಾಳ್ಯ ಪೊಲೀಸರು 84 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ. ಓರ್ವ ಪವಿತ್ರ ಸ್ಥಳ ದೇವಸ್ಥಾನದಲ್ಲಿ ಕೈಚಳಕ ತೋರಿದ್ರೆ ಮತ್ತೋರ್ವ ಜನರ ಜವಾಬ್ದಾರಿಯನ್ನೇ ಬಂಡವಾಳ ಮಾಡಿಕೊಂಡು ಕೈಚಳಕ ತೋರುತ್ತಿದ್ದ. ಯಾವುದಕ್ಕೂ ಜನ ಮನೆಯಿಂದ ಹೊರ ಹೋಗುವ ಮುನ್ನ ಹುಷಾರಾಗಿದ್ರೆ ಒಳ್ಳೆಯದು. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.